ನಿಮ್ಗೇನು ಆಗಲ್ಲ. ನಿಂಗಿ, ಶಂಭು, ಕೆಂಪ, ಹತ್ತಿ ಗಾಡಿ. ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನನಗೆ ಪರಿಚಯ ಇರೋ ಡಾಕ್ಟರ್ ಒಬ್ರು ಚಂಡೀಪುರದಲ್ಲಿದ್ದಾರೆ. ಅವ್ರ ಹತ್ರ ಕರ್ಕೊಂಡು ಹೋದ್ರೆ ಕಂಬ್ಲಿ ಅವ್ರನ್ನ ಪಕ್ಕ ಉಳಿಸ್ತಾರೆ. ಈಗಲೇ ಹೊರಡಬೇಕು. ನಮಗೆ ಇನ್ನೂ 15 ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು. ಟೈಮ್ ತುಂಬಾ ಕಡಿಮೆ ಇದೆ. ನಂಗೆ ಯಾಕೋ ಕಮ್ಲಿ ಉಳಿತಾಳೆ ಅನ್ನೋದೇ ಡೌಟು. ಅವಳ ಫ್ಯಾಮಿಲಿಗೆ ಕಾಲ್ ಮಾಡಿ ಹೇಳೋದೇ ಬೆಟರ್. ಕಿರಣ್, ಲೆಟ್ ಅಸ್ ಆಲ್ಸೋ ಸ್ಟಾರ್ಟ್ ಫ್ರಮ್ ಹಿಯರ್. ನಮ್ಮ ಸ್ಟೂಡೆಂಟ್ ಒಬ್ಬರಿಗೆ ಹೀಗೆ ಆದಾಗ ನಾವಿಲ್ಲಿ ಇರೋದು ಸರಿಯಲ್ಲ. ಬನ್ನಿ, ನಾವು ಬಸ್ಸಲ್ಲಿ ಹೊರಡೋಣ. ನಡೀರಿ. ಅನಿಕಾ, ಅದ್ಯಾರೋ ವೈದ್ಯರಿದ್ದಾರಂತಲ್ಲ, ಅವ್ರು ನಿಜವಾಗ್ಲೂ ಕಂಪ್ನಿನ ಉಳಿಸ್ತಾರಾ? ಗಾಡಿ ಸೆಕೆಂಡ್ ಗಿಯರ್ಗೆ ಹೋಗೋಷ್ಟರಲ್ಲಿ 15 ಮಿನಿಟ್ಸ್ ಆಗಿರುತ್ತೆ. ಇನ್ ಕಮಲಿ ಉಳಿಯೋದು ನೋ ಚಾನ್ಸ್. ಈಟೊತ್ತಲ್ಲಿ ಯಾಕಿಂತ ಕನಸು? ಕಮ್ಲಿ, ಇಲ್ಲ, ನನ್ನ ಮಗಿಗೇನೂ ಆಗಿರಕ್ಕಿಲ್ಲ. ಅಲ್ಲ, ಅವಳಿರೋದು ಪಟ್ಟಣದಾಗೆ. ಕಾಡಿಗೆ ಯಾಕೆ ಹೋಯ್ತಾಳೆ? ಇಲ್ಲ, ಇದ್ಯಾವುದೋ ತೆಪ್ಪಾದ ಕನಸು. ನೀನೇನು ಜಾಸ್ತಿ ಯೋಚನೆ ಮಾಡಬೇಡ, ಸುಮ್ಮನೆ ಮನಿಕೋ. ಕಮ್ಲಿಗೇನು ಆಗಿರಕ್ಕಿಲ್ಲ. ಅವಳಿಗೇನು ಆಗಿರಕ್ಕಿಲ್ಲ. ಯವ್ವ, ಮಲೆ ಮಾರವ, ಕನಸು ಕೊಡೋಳು ನೀನಯ್ಯ, ನಮ್ಮನ್ನು ಕಾಯೋಳು ನೀನಯ್ಯ. ನನ್ನ ಕಮ್ಲಿಗೆ ಇವನು ಆಗಿರಕ್ಕಿಲ್ಲ. ನಿನಗೆ ಗೊತ್ತಿಲ್ಲದೆ ಇರೋದು ಏನಿರ್ತದೆ ತಾಯಿ? ನನ್ನ ಮಗಿ ಕಮಲಿ ಈ ಮನೆ ಹೊಸಲು ದಾಟ್ದಾಗಿಂದ ಅವಳು ನಿನ್ನ ಜವಾಬ್ದಾರಿ. ಅವಳಿಗೇನಾನ ಆದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಹೇಳ್ತೀವಿ, ನನ್ನ ಮಗಿನ ನೀನೇ ಕಾಪಾಡಬೇಕು ನನ್ನವ್ವ. ಅವಳಿಗೆ ಯಾವ ತೊಂದರೆನೂ ಆಗದೆ ಇರಂಗೆ ನೀನೇ ಕಾಪಾಡಬೇಕು ನನ್ನವ್ವ. ನಿಂಗಿ, ಕಮ್ಲಿ ಅವರು ಕಣ್ಣು ಮುಚ್ಚದೇ ಇರೋ ಹಾಗೆ ನೋಡ್ಕೊ. ಕಮ್ಲಿ ಅವ್ರಿಗೆ ಏನೂ ಆಗಕ್ಕೆ ಬಿಡಬೇಡ. ರಿಷಣ, ನಂಗೆ ಯಾಕೋ ದಿಗ್ಲಾಗ್ತಾ ಇದೆ. ಎಲ್ಲಿ ಹನಿ ಕೇಳ್ದಂಗೆ ಆಗೋಯ್ತಿದ್ದು ಅಂತ. ಶಟಪ್ ಕೆಂಪ, ಕಮ್ಲಿ ಅವ್ರಿಗೇನೂ ಆಗಲ್ಲ. ನನ್ನ ಪ್ರಾಣ ಇರೋವರೆಗೂ ಕಮ್ಲಿ ಅವ್ರಿಗೆ ಏನಾಗಕ್ಕೂ ನಾನು ಬಿಡಲ್ಲ. ಅನ್ನಪೂರ್ಣಮ್ಮ, ಹೋಮದ ಅಗ್ನಿ ಆರಬಾರದು ಅಂದರೆ ನಿಮ್ಮವರು ಯಾರಾದರೂ ಅದನ್ನು ಆರದ ಹಾಗೆ ಕಾಪಾಡ್ಕೋಬೇಕು.
ನಾನು ಮಾಡ್ತೀನಿ ಗುರುಗಳೇ. ಅನ್ನಪೂರ್ಣಮ್ಮನವರೇ, ಹೋಮದ ಅಗ್ನಿ ಎಷ್ಟು ಹೊತ್ತು ನಿಮ್ಮ ಮಗ ಆರದ ಹಾಗೆ ಕಾಯ್ತಾನೋ ಅಷ್ಟು ಹೊತ್ತು ನಿಮ್ಮ ಮೊಮ್ಮಗಳ ಆಯಸ್ಸು. ವಾವ್, ಏನಾದರೂ ಮಾಡಿ ಇದನ್ನ ಕೆಡ್ಸೋಣ ಅಂತ ನಾನು ಅನ್ಕೊಂಡೆ. ಅವಳ ಮೊಮ್ಮಗಳ ಸಾವಿಗೆ ಗಾಳಿ ಕೂಡ ಸಾಥ್ ಕೊಡ್ತಾ ಇದೆಯಲ್ಲ ಊರ್ಮಿ. ಲಕ್ಕು ಅಂದರೆ ಇದೆ. ಮಾಮ್, ಇದೆಲ್ಲ ಆಗ್ತಿರೋದು ನೀವು ಬಂದಮೇಲೆ. ಇವಾರ ಲಕ್ಕಿ ಚಾಮಿನು. ತಾತ ಡೋರ್ ತೆಗೀರಿ. ಕಮಲಿ ಅವರೇ, ಕಮಲಿ ಅವರೇ, ಕಮಲಿ ಅವರೇ, ನಿಮ್ಗೇನು ಆಗಲ್ಲ. ಏನಾಯ್ತಪ್ಪ? ಕಮಲಿ ಅವರೇ, ತಾತ ಕಮಲಿ ಅವ್ರಿಗೆ ಕರಿ ಚೇಳು ಕಚ್ಬಿಟ್ಟಿದೆ. ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಪ್ಲೀಸ್ ನೀವೇ ಏನಾದರೂ ಮಾಡ್ಬೇಕು ತಾತ. ಕಮಲಿ ಅವರೇ, ಕಮಲಿ ಅವರೇ, ತಡವಾಗಿ ಬಂದ್ರಲ್ಲಪ್ಪ. ತಾತ ಪ್ಲೀಸ್ ಹಂಗನ್ಬೇಡಿ ತಾತ. ನೀವೇ ಏನಾದರೂ ಮಾಡಬೇಕು. ನನಗೆ ಈಗ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ ತಾತ. ಪ್ಲೀಸ್ ನೀವೇ ಏನಾದರೂ ಮಾಡ್ಬೇಕು ತಾತ. ನಾನು ಅವ್ರ ಅಜ್ಜ ಹಿಂಗೆ ಮಾತು ಕೊಟ್ಟಿದ್ದೆ, ಕಮಲಿ ಅವ್ರಿಗೆ ಏನೂ ಆಗದೆ ಇರೋ ಥರ ನೋಡ್ಕೊತೀನಿ ಅಂತ. ಪ್ಲೀಸ್ ತಾತ ನೀವೇ ಹೇಗಾದರೂ ಮಾಡಿ ಕಮಲಿ ಅವ್ರನ್ನ ಉಳಿಸ್ಬೇಕು. ಕಮಲಿ ಅವ್ರಿಗೇನಾದ್ರು ಆದರೆ ನಾನು ಉಳಿಯಲ್ಲ. ನಾನು ಉಳಿಯಲ್ಲ. ತಾತ ದಯವಿಟ್ಟು ಹಂಗ ಅನ್ಬೇಡಿ. ಕೆಂಪಣ್ಣನು ಯಾವುದೋ ಗಿಡಮೂಲಿಕೆ ತರ್ತೀನಿ ಅಂತ ಹೋಗವನೆ. ತಾತ ಕಾಪಾಡಿ ತಾತ. ತಾತ
ಕಮಲಿ ಅವರು ಯಾರ ಸಹಾಯನೂ ಇಲ್ಲದೆ ಸಿಟಿಗೆ ಓದಕ್ಕೆ ಬಂದವರು. ಕಾಲೇಜ್ ಕಡೆಯಿಂದ ಟ್ರಿಪ್ಪಿಗೆ ಹೋಗಿ ಈ ಥರ ಆಗಿದೆ ಅಂತ ಅವ್ರ ಊರವ್ರಿಗೆ ಗೊತ್ತಾದರೆ ಇಡೀ ಜೀವನ ಪೂರ್ತಿ ಅವ್ರ ತಾಯಿನ ಮತ್ತು ಅವ್ರನ್ನ ಏನೋ ತಪ್ಪು ಮಾಡಿರೋರ ಥರ ನೋಡ್ತಾರೆ ತಾತ. ಪ್ಲೀಸ್ ಹೇಗಾದರೂ ಮಾಡಿ ನೀವೇ ಉಳಿಸ್ಕೊಡ್ಬೇಕು ತಾತ. ನೀವೇನು ಹೇಳಿದ್ರು ನಾನು ಕೇಳ್ತೀನಿ, ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ದಯವಿಟ್ಟು ತಾತ ಕಮಲಿ ಅವ್ರನ್ನ ಮಾತ್ರ ಉಳಿಸ್ಕೊಟ್ಬಿಡಿ. ಕಮಲಿ ಅವ್ರನ್ನ ಮಾತ್ರ ಉಳಿಸ್ಕೊಟ್ಬಿಡಿ. ಈ ಮಗಿನ ಉಳಿಸೋದಕ್ಕೆ ನಂಗೆ ಶಕ್ತಿ ಕೊಡು ತಾಯಿ. ರಿಷಿ ಸರ್ ನಿಂತ್ಕೊಳ್ಳಿ, ಎಲ್ಲಿ ಹೋಯ್ತಿದ್ದೀರಾ? ತಾಯಿ, ನೀನು ನನ್ನ ಸೊಸೆನ ಕಿತ್ಕೊಂಡೆ, ಸುಮ್ಮನಿದ್ದೆ. ನನ್ನ ಆಸೆ ಕನಸನ್ನ ನನ್ನ ಕೂಸನ್ನು ಕಿತ್ಕೊಂಡೆ, ಆಗಲೂ ಸುಮ್ಮನೆ ಇದ್ದೆ. ಆದರೆ ಇವತ್ತು ನನ್ನ ಕೂಸನ್ನ ಈ ಲೋಕದಿಂದನೇ ಕಿತ್ಕೊಳ್ಳೋಕೆ ನೋಡ್ತಾ ಇದೀಯಾ? ಇಲ್ಲ ತಾಯಿ, ಇಲ್ಲ. ಈಗ ನಾನು ಖಂಡಿತ ಸುಮ್ಮನೆ ಇರೋದಿಲ್ಲ. ನಾನು ನಿನಗೋಸ್ಕರ ಮಾಡಿದ್ದು ಪೂಜೆ, ದಾನ, ಧರ್ಮ, ನಿಯಮ, ನಿಷ್ಠೆ ನಿಜಾನೇ ಆಗಿದ್ರೆ, ಅದರಲ್ಲಿ ಎಲ್ಲಷ್ಟಾದರೂ ಸತ್ಯ ಇದ್ರೆ ನನ್ನ ಮೊಮ್ಮಗಳು ಕೂದಲು ಸಹ ಕೊಂಗದೇ ಇರೋ ಹಾಗೆ ನೀನು ಕಾಪಾಡಬೇಕು. ನನ್ನ ಮೊಮ್ಮಗಳು ಬದುಕುಳಿಲೇಬೇಕು. ನನಗೆ ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ ನಿನಗೆ ಗೊತ್ತು. ಆದರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳ್ಳೋ ಸಮಯ ಇದು. ನನ್ನ ಮೊಮ್ಮಗಳು ಬದುಕುಳಿಯೋದಕ್ಕೆ ಅದು ಏನು ಮಾಡಬೇಕು, ಏನು ಮಾಡೋದಕ್ಕೂ ನಾನು ತಯಾರಾಗಿದ್ದೀನಿ. ಹೇಳು ತಾಯಿ, ಹೇಳು. ಗುರುಗಳೇ, ಏನಪ್ಪ? ನನಗೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ದೇವಸ್ಥಾನ ತೆಗ್ದಿರಿ ಗುರುಗಳೇ. ಇಲ್ಲಪ್ಪ, ದೇವಸ್ಥಾನ ಬಾಗ್ಲಾಕೋ ಸಮಯ ಆಗೋಯ್ತು. ಇನ್ನೂ ಸಮಯ ಆಗಿಲ್ಲ ಗುರುಗಳೇ. ನನಗೆ ಪರಿಚಯ ಇರೋರೊಬ್ರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಅವರು ಈ ತಾಯಿ ದೊಡ್ಡ ಭಕ್ತೆ. ನೀವೇ ಹೇಳಿ, ಅವ್ರನ್ನ ಉಳಿಸ್ಬೇಕಾಗಿರೋದು ಈ ತಾಯಿ ಕರ್ತವ್ಯ ಅಲ್ವಾ? ಅವ್ರ ಬದಲಾಗಿ ನಾನು ಬಂದಿದ್ದೀನಿ. ಈ ತಾಯಿ ಹತ್ರ ಏನು ಕೇಳ್ಕೋಬೇಕು? ಅವ್ರನ್ನ ಉಳಿಸ್ಬೇಕು ಅಂದರೆ ಅವ್ರ ಹತ್ರ ಹೇಗೆ ಬೇಡ್ಕೊಬೇಕು ಅಂತ ಹೇಳ್ಕೊಡಿ ಗುರೂಜಿ. ಅವ್ರು ಇನ್ನೂ ಬದುಕಬೇಕು, ತುಂಬ ದಿನ ಸಂತೋಷವಾಗಿ ಬದುಕಬೇಕು. ದಯವಿಟ್ಟು ಗುರುಗಳ, ಪ್ಲೀಸ್. ಹೇಳಪ್ಪ, ಹೇಳು. ಸರೋಜಕ್ಕ, ಏನಾಯ್ತು? ಯಾಕಕ್ಕ ಬೆವರ್ತಿದ್ಯಾ? ಬಾ ಒಳಕ್ಕೆ. ಸರೋಜಕ್ಕ, ಏನಾಯ್ತು? ಸರ್ಸ, ಕಮ್ಲಿಗೇನೋ ಅಪಾಯ ಐತೆ ಅಂತ ನನ್ನ ಮನಸ್ಸು ಆಟೋದಿಂದ ಚಡ್ಪಡಿಸ್ತೈತೆ. ನಾನು ಏಟೇ ಸುಧಾರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಯ್ತಾ ಇಲ್ಲ. ಉಸಿರಾಡೋಕ್ಕೂ ಕಷ್ಟ ಆಯ್ತೈತೆ. ಕಮ್ಲಿಗೇನೂ ಆಗಬಾರ್ದು, ಅವ್ಳಿಗೇನೂ ಆಗಕ್ಕಿಲ್ಲ ಅಲ್ವಾ? ಸರೋಜಕ್ಕ, ಗಾಬರಿ ಆಗ್ಬೇಡ. ಒಂದು ನಿಮಿಷ ಇರು, ನೀರು ತತ್ತೀನಿ.
ಏನಾಯ್ತು ಸರೋಜಕ್ಕ? ಊರಿಂದ ಯಾರನ್ನ ಫೋನ್ ಮಾಡಿದ್ರಾ? ಕಮ್ಲಿಗೆ ಏನಂತೆ? ಫೋನ್ ಅಲ್ಲ ಸರ್ಸ, ಏನಾರ ಕೆಟ್ಟದಾಯ್ತೈತೆ ಅಂದರೆ ನನಗೆ ಕನಸಿನ ಮೂಲಕ ಗೊತ್ತಾಯ್ತದೆ. ಇವತ್ತು ನಮ್ಮೊಂದು ಕೆಟ್ಟ ಕನಸು ಕಮ್ಲಿಗೆ ಅಪಾಯಕ್ಕಾಗತ್ತೆ ಸರ್ಸ. ದಿಕ್ಕಲ್ ಬೀಳ್ಬೇಡ ಸರೋಜಕ್ಕ, ಕಮ್ಲಿಗೆ ಏನೂ ಆಗಕ್ಕಿಲ್ಲ. ಪಟ್ಟಣದಾಗೆ ನಿಂಗಿ ಅವಳೆ ಕೆಂಪ ಅವನೇ ಎಲ್ಲ ನೋಡ್ಕತ್ತಾರೆ. ಸರೋಜಕ್ಕ, ತೆಪ್ಪಾಗ ಅನ್ಕೋಬೇಡ. ಅವತ್ತು ಆ ಹೆಂಗಸು ಹುಡ್ಕೊಂಡು ಬಂದಾಗ ಅವಸರದಾಗೆ ನಿನ್ನ ಬಗ್ಗೆ ಹೇಳ್ದೆ. ಈಗ ಹೇಳು, ನಿನ್ನ ಮದುವೆ ಆದ್ಮ್ಯಾಕೆ ಏನಾಯ್ತು? ಈ ಊರಿಗೆ ಯಾಕೆ ಬಂದೆ? ಹೇಳು ಸರೋಜಕ್ಕ, ಹೇಳು. ಹಿಂಗೆ ಅಳ್ಬೇಡ ಕಣವ್ವ. ನಮ್ಮ ಪಾರು ಔಷಧಿ ಹರಿದು ಕೊಡ್ತಾಳೆ. ಅದನ್ನ ಹಚ್ಬಿಟ್ರೆ ಎಲ್ಲ ವಾಸಿ ಆಗೋಗ್ತದೆ. ಪಾರು ಒಬ್ರಿಗೆ ಕಷ್ಟ ಅಂದ್ರೆ ನೆರವಿಗೆ ಬರ್ತಾಳೆ. ಅವಳ ಕೈಯಲ್ಲಿ ಮದ್ದು ಮಾಡಿಸಿ ತಗೊಂಬಂದ್ರೆ ಗುಣ ಆಗೋ ಅವಕಾಶ ಇದೆ. ಕೆಂದಾವರೆ ಹೂ ಅರಳಿ ನಿಂತ್ಯಾವೆ, ಗಮ್ಮೆಂದು ಗಂಧ ವೀರ್ಯಾವೆ. ನಡೆದಾಡೋ ಹಾದಿ ಬೀದಿಲಿ ಇವಳು, ನಡೆದಾಡೋ ಹಾದಿ ಬೀದಿಲಿ. ಬ್ಯಾಸಿಗೆ ಗಾಲದಾಗು ಗಾಳಿ ಬೀಸ್ಯಾದೆ, ತಂಪಾದ ಗಾಳಿ ಬೀಸ್ಯಾದೆ. ಸುಳಿದಾಡೋ ನಮ್ಮ ಊರಲ್ಲಿ ಪಾರವ್ವ, ಸುಳಿದಾಡೋ ನಮ್ಮ ಊರಲ್ಲಿ. ಮನ್ಸು ಮಾದೇವ್ನ ಗುಡಿ ಸೇರೋ ಮಲ್ಲಿಗೆ ಹಂಗೆ, ಮೋಡದಿಂದ ಜಾರೋ ಸಿಹಿ ಮಳೆ ನೀರಂಗೆ. ಬಿಸಿಯಾದ ರೊಟ್ಟಿ ಮ್ಯಾಗಿನ ಬೆಣ್ಣೆಯ ಹಂಗೆ. ಸಹನೆಯ ತೇರು ನಮ್ಮೀ ಪಾರು, ಕರುಣೆಯ ಪೈರು ನಮ್ಮೀ ಲೇ ಗಣಿ, ಪಾರು. ಅಕ್ಕ ತಗೋ, ಇದನ್ನ ತಾತಂಗ್ ಕೊಡು. ಸರಿ ಅಕ್ಕ. ತಗೊಳ್ಳಿ ತಾತ, ಪಾರು ಅಕ್ಕ ಮಾಡ್ಕೊಟ್ಟಿದ್ದು. ಭಯ ಬೀಳ್ಬಾರ್ದಂತೆ, ಎಲ್ಲ ಸರಿ ಹೋಗುತ್ತೆ. ಸರಿ ಪುಟ್ಟ. ಓಂ ಭೂರ್ಭುವಸ್ವರಂ. ನಿನ್ ಕಚ್ಚೋ ಬದಲು ನಂಗನ ಕಚ್ಚಬಾರ್ದಿತ್ತ ಅದು. ನಿಕ್ಕೋಸ್ಕರ ನನ್ ಪ್ರಾಣನಾದ್ರೂ ಕೊಡ್ತಿದ್ದೆ ಕಮ್ಲಿ. ಬರೀ ಮಾತುಗಲ್ಲಮ್ಮಿ, ನಾನ್ ತಿಟ್ಟವಾಲು ನಿನ್ ಪ್ರಾಣದ್ ಗೆಳ್ತೀನಯ್ಯ. ನೀನಿಲ್ದಿರ ಬದುಕಂಡ್ ನೆನ್ಪಿಸ್ಕೊಳಕ್ಕೂ ಆಗಕ್ಕಿಲ್ಲ ಕಮ್ಲಿ. ಬಿಟ್ಟೋಗ್ಬೇಡಮ್ಮಿ, ನನ್ ಬಿಟ್ಟೋಗ್ಬೇಡ.